ಇಂದು ಕಲಬುರಗಿಯ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ಕೊಂಡು ಈಗ ಬಂದಿದ್ದೇವೆ. ನಾನು ಬಸವರಾಜ ಮುದ್ರಿಕಿ, ಕೊಮ್ರಂ ಭೀಮ್ ಗೋಂಡಕುರು ಸಂಘದ ಜಿಲ್ಲಾಧ್ಯಕ್ಷ. ಈ ಕೊಮ್ರಂ ಭೀಮ್ ಗೋಂಡಕುರು ಸಂಘದ ಮೂಲ ಅಜೆಂಡಾ ಅಂತಂದರೆ ಕಲಬುರಗಿ, ಬೀದರ್, ಯಾದಗಿರಿಯಲ್ಲಿರ್ತಕ್ಕಂಥವ್ರು ಗೊಂಡರೇ ಕುರುಬರು, ಕುರುಬರೇ ಗೊಂಡರು, ಕುರುಬ ಸಮಾಜವನ್ನು ಎಸ್ ಟಿ ಪಟ್ಟಿಯಲ್ಲಿ ಸೇರಿಸಬೇಕು ಅನ್ನೋದು ನಮ್ಮ ಸಂಘಟನೆಯ ಮುಖ್ಯ ಅಜೆಂಡಾ. ಆದರೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡಿದ ವಿಷಯ ಏನಪ್ಪ ಅಂತಂದರೆ, ಕಲಬುರಗಿ ಜಿಲ್ಲೆಯ ಮೇಳ್ಕುಂದ ಬಿಯ ಪವಾಡ ಪುರುಷ ಮಹಾಶಿವಭಕ್ತ ಮಾಳಿಂಗರ ದೇವಸ್ಥಾನ, ಅದರ ಕುರಿತು ಇವತ್ತೇನು ತಹಸೀಲ್ದಾರ್ ಅವರು ಏಕಪಕ್ಷೀಯ ನಿರ್ಣಯ ಕೈಗೊಂಡು ಒಂದೇ ಸೈಡು ಜಜ್ಮೆಂಟು ಅವ್ರ ಪರವಾಗಿ ತೀರ್ಪನ್ನು ಕೊಟ್ಟು, ಕೀಲಿಕೈ ಅವ್ರ ಕೈ ಕೊಟ್ಟು, ಅದರ ಉಸ್ತುವಾರಿಯನ್ನು ಒಂದು ಸಿದ್ದೇಶ್ವರ ಕಮಿಟಿಯವ್ರಿಗೆ ಕೊಟ್ಟಿರ್ತಕ್ಕಂಥದ್ದನ್ನು ಖಂಡಿಸಿ, ಅದು ಆ ಒಂದು ದೇವಸ್ಥಾನ ಮಾಳಿಂಗರ ದೇವಸ್ಥಾನ ಪುರಾತನ ಕಾಲದಿಂದ ಕೂಡ ಅದರ ವಾರಸುದಾರರು, ಅದರ ಒಡೆಯರು, ಅದರ ಪೂಜಾರಿಗಳು ಅಂತಂದರೆ ನಮ್ಮ ದನಗಾರ ಸಮಾಜದವರು, ನಮ್ಮ ಪೂಜಾರಿಗಳು, ನಮ್ಮ ಜಗತ್ತರು, ನಮ್ಮ ಆಲುಮತಸ್ಥರು ಅದನ್ನು ಆಚರಣೆ ಮಾಡಿಕೊಂಡು ಬಂದಿದ್ದಾರೆ. ಇವತ್ತಿಗೂ ಕೂಡ ಆ ಒಂದು ಮಾಳಿಂಗರ ದೇವಸ್ಥಾನದ ಆವರಣದಲ್ಲಿ ಏನು ಪೀಠಾಧಿಪತಿಗಳಿದ್ದರು, ಎಲ್ಲ ಪೀಠಾಧಿಪತಿಗಳ ಸಮಾಧಿಗಳನ್ನು ಇವತ್ತಿಗೂ ಕೂಡ ನಾವು ಅಲ್ಲಿ ಕಾಣ್ಬೋದು. ಅಲ್ಲಿಯ ಪೂಜೆ ವಿಧಿವಿಧಾನಗಳು, ವಿಚಾರಗಳು, ಪದ್ಧತಿಗಳು ಕೂಡ ಆಲುಮತ ಸಂಪ್ರದಾಯಕ್ಕೆ ಸಂಬಂಧಪಟ್ಟಿವೆ. ಅಲ್ಲಿ ಡೊಳ್ಳು ಇರ್ಬೋದು, ಭಂಡಾರ ಇರ್ಬೋದು, ನಮ್ಮ ಕಂಬಳಿ ಸಂಸ್ಕೃತಿ ಇರ್ಬೋದು, ಪ್ರತಿಯೊಂದನ್ನು ನಾವು ಅಲ್ಲಿ ಕಾಣ್ತೇವೆ. ಇದನ್ನು ಪರಿವರ್ತನೆ ಮಾಡಿ ಇವತ್ತು ಬೇರೆ ರೂಪಕ್ಕನ್ನು ಕೊಡುವಂಥ ಪ್ರಯತ್ನವನ್ನು ಕೆಲವು ಜನ ಮಾಡ್ತಾಯಿದ್ದಾರೆ. ಅದು ಸರಿಯಲ್ಲ. ಯಾಕಂದರೆ ಇವತ್ತು ಸಿದ್ದೇಶ್ವರರು ಬೇರೆ ಅಲ್ಲ, ಮಾಳಿಂಗರೇ ಬೇರೆ ಅಲ್ಲ, ಅವನ್ನೆಲ್ಲ ಶಿವನ ಅವತಾರ. ನಾವು ಜಾತಿ ಮತ ಅಂತ ಕಚ್ಚಾಡೋದಕ್ಕಿಂತ ಅದು ಯಾರಿಗೆ ಸಂಬಂಧಪಟ್ಟಿದ್ದದ ಅನ್ನೋದು ಗೊತ್ತಿದೆ, ಇಡೀ ಜಗತ್ತಿಗೆ ಗೊತ್ತಿರತಕ್ಕಂಥ ವಿಚಾರ. ಅದರಲ್ಲಿ ವಿಶೇಷವಾಗಿ ಇವತ್ತು ಅದು ಆಲುಮತ ಸಂಪ್ರದಾಯದ ಪ್ರಕಾರ ಒಂದು ಆಲುಮತ ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ವಿಚಾರ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಜಗತ್ತಿಗೆ. ಯಾಕಂದರೆ ಪುರಾತನ ಕಾಲದ 1320ರಿಂದ ಅಂದರೆ ನಿಜಾಮರ ಕಾಲದಿಂದಲೂ ಕೂಡ ಅದನ್ನು ನಡೆಸ್ಕೊಂಡು ಆ ಪೂಜೆ ವಿಧಿವಿಧಾನಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರೇ ನಮ್ಮ ಆಲುಮತ ಜನ. ಇವತ್ತು ನಾವು ಅಕ್ಕೊತ್ತಾಯ ಮಾಡ್ತಾಯಿದ್ದೀವಿ. ಅದನ್ನು ಏನಿವತ್ತು ಸಿವಿಲ್ ಆ ಮ್ಯಾಟ್ರನ್ನು ತಹಸೀಲ್ದಾರ್ ಕಡೆ ಹೋಗಿ ಆ ನಂತರ ಅದು ವಿಚಾರ ಸಿವಿಲ್ ಕೋರ್ಟಿಗೆ ಹೋಯ್ತು, ನಮ್ಮ ಸಿವಿಲ್ ಜಿಲ್ಲಾ ನ್ಯಾಯಾಲಯಕ್ಕೆ ಹೋಯ್ತು. ಜಿಲ್ಲಾ ನ್ಯಾಯಾಲಯದವರು ಏನಪ್ಪ ಅಂತಂದರೆ ಅವಾಗ ತೀರ್ಪು ಕೊಟ್ಟರು, ಇಲ್ಲ ಇದನ್ನು ಯಾರು ಪರಂಪರೆಯನ್ನು ಮುಂದುವರ್ಸ್ಕೊಂಡು ಬಂದಿದ್ದಾರೆ, ಇದು ಅವ್ರಿಗೆ ಸಂಬಂಧಪಟ್ಟಿದ್ದು ಅಂತ ಅವ್ರು ಹೇಳಿದ್ರು. ಆವಾಗ ಏನಾಯಿತು ಅಂತಂದರೆ ನೆಕ್ಸ್ಟ್ ಆ ವಿಚಾರ ಆ ಥರ ಹೇಳಿದ ಮೇಲೆ ಅದು ಹ್ಯಾಂಡೋವರ್ ಪೂಜಾರಿಗಳಿಗೆ ಆಯಿತು. ಆ ನಂತರ ಆ ವಿಚಾರ ಏನಪ್ಪ ಅಂತ ಪ್ರಶ್ನೆ ಮಾಡಿ ಅವರು ಹೈಕೋರ್ಟಿಗೆ ಹೋದರು. ಹೈಕೋರ್ಟಿನಲ್ಲಿ ಕೂಡ ಏನಾಯಿತು ಅಂತಂದರೆ ಅದು ನಮ್ಮ ಪರವಾಗಿಯೇ ಆಯಿತು. ಮತ್ತು ಅವ್ರ ಸುಪ್ರೀಂ ಕೋರ್ಟ್ ಹೋದರು. ಸುಪ್ರೀಂ ಕೋರ್ಟ್ ಏನು ಹೇಳಿದ್ರು, ಇಲ್ಲ ಆ ವಿಚಾರವನ್ನು ನಮ್ಮ ವ್ಯಾಪ್ತಿಯಲ್ಲಿ ಬರೋದಿಲ್ಲ, ಆ ವಿಚಾರ ಏನಪ್ಪ ಅಂತಂದರೆ ಕ್ರಿಮಿನಲ್ ವಿಚಾರ ಆಗುತ್ತದೆ. ಯಾಕಂತ ತಹಸೀಲ್ದಾರ್ ವಿರುದ್ಧ ಕ್ರಿಮಿನಲ್ ಕೇಸ್ ಮಾಡಿದ್ರು. ಆ ವಿಚಾರ ಸಿವಿಲ್ಗೆ ಸಂಬಂಧಪಟ್ಟ ವಿಚಾರ ಅದ. ಆ ವಿಚಾರವನ್ನು ಏನು ಮಾಡಿರಿ, ಕಲಬುರಗಿಯ ಒಂದು ಸಿವಿಲ್ ಕೋರ್ಟ್ಗೆ ವರ್ಗಾವಣೆ ಮಾಡೋದು. ಈಗ ಅದು ಮ್ಯಾಟ್ರ್ ನಮ್ಮದು ಕೋರ್ಟ್ನಲ್ಲಿದೆ. ಈ ಸಂದರ್ಭದಲ್ಲಿ ತಹಸೀಲ್ದಾರರು ಏಕಾಏಕಿ ಆ ಒಂದು ಜವಾಬ್ದಾರಿಯನ್ನು, ಆ ಗುಡಿಯ ಉಸ್ತುವಾರಿಯನ್ನು, ಕೀಲಿಕೈಯನ್ನು, ಅದಕ್ಕೆ ಸಂಬಂಧಪಟ್ಟ ವಿಚಾರವನ್ನು ಆ ಸಿದ್ದೇಶ್ವರ ಕಮಿಟಿಯವ್ರಿಗೆ ಕೊಟ್ಟಿದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ, ಸರಿಯಾದ ನಡೆಯನ್ನಲ್ಲ. ಇದನ್ನು ತೀವ್ರವಾಗಿ ನಾವು ಖಂಡಿಸ್ತೇವೆ ಕೊಮ್ರಂ ಭೀಮ್ ಗೊಂಡ ಕುರುಬ ಸಂಘದ ವತಿಯಿಂದ. ಸರ್, ಈಗ ತಹಸೀಲ್ದಾರ್ ಏನವರು ಈಗ ಪಕ್ಷಿ ನಿರ್ಣಯ ತಗೊಂಡು ಈಗ ಮುಂದಿನ ಹೋರಾಟ ಏನು? ನಾವು ಜನರಿಗೆ ಇದರ ಬಗ್ಗೆ ಜಾಗೃತಿ ಮಾಡ್ತಾ ಇದ್ದೀವಿ. ಒಂದು ಇದರ ಬಗ್ಗೆ ನಾವು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ನಮ್ಮಲ್ಲಿ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳಿವೆ. ನಿಜಾಮರ ಕಾಲದಿಂದ ಹಿಡ್ಕೊಂಡು ಈಗಿನವರೆಗೂ ನಮ್ಮಲ್ಲಿ ದಾಖಲಾತಿಗಳಿವೆ. ಅದರ ವಾರಸುದಾರ ನಾವಿದ್ದೀವಿ. ನಮ್ಮ ಹಕ್ಕನ್ನು ನಾವು ಪಡಿತೀವಿ. ಆ ವಿಶ್ವಾಸ ಇದೆ.